ಬಳ್ಳಾರಿಯ ಕೊರಗೋಡು ಚಿತ್ರಮಂದಿರದಲ್ಲಿ ಈ ವಸತಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಯನ್ನು ಬಿತ್ತರಿಸ್ತಾ ಇದ್ದ ಹಾಗೆ ಇಲಾಖೆ ಅಲರ್ಟ್ ಆಗಿದೆ. ಹೊಸ ಕಟ್ಟಡಕ್ಕೆ ಶಾಲೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಜಾಲಪ್ಪ ಅವರು ಈ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಾಡಿಗೆ ಕಟ್ಟಡದಲ್ಲಿ ವಸತಿ ಶಾಲೆಗೆ ಸ್ಥಳಾವಕಾಶಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಥಿಯೇಟರ್ನಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರು 200ಕ್ಕೂ ಹೆಚ್ಚು ಮಕ್ಕಳು. ಯಾವಾಗ ಪಬ್ಲಿಕ್ ಟಿವಿ ಈ ಕುರಿತಂತೆ ವರದಿಯನ್ನು ಪ್ರಸಾರ ಮಾಡ್ತೋ, ವರದಿಯನ್ನು ಬಿತ್ತರಿಸ್ತೋ, ಆಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲರ್ಟ್ ಆಗುತ್ತೆ. ತತ್ಕ್ಷಣಕ್ಕೆ ಒಂದು ಹೊಸ ಶಾಲೆಯನ್ನು, ಹೊಸ ಕಟ್ಟಡವನ್ನು ತೆರಲಿಕ್ಕೆ ನಿರ್ಧಾರವನ್ನು ಮಾಡುತ್ತೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬಳ್ಳಾರಿಯ ಕೊರಗೋಡು ಚಿತ್ರಮಂದಿರದಲ್ಲಿ ವಸತಿ ಶಾಲೆಯನ್ನು ನಡೆಸಲಾಗ್ತಾ ಇತ್ತು. ಈ ವಸತಿ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ನೆಲದ ಮೇಲೆಯೇ ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗಣಿನಾಡು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲಿರತಕ್ಕಂತಹ ವಸತಿ ಶಾಲೆಯ ಚಿತ್ರಣವನ್ನು ನಿಮ್ಮ ಪಬ್ಲಿಕ್ ಟಿವಿ ಜಗಜ್ಜಾಹೀರ ಮಾಡಿರುವಂಥದ್ದು. ಅಲ್ಲಿರ್ತಕ್ಕಂಥ ವಸತಿ ಶಾಲೆ ಚಿತ್ರಮಂದಿರದಲ್ಲಿ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಎನ್ನುವಂತಹ ಚಿತ್ರಣವನ್ನು ನಿಮ್ಮ ಕಣ್ಮುಂದೆ ಇಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಯಾಕಂದರೆ ಆ ಶಾಲೆ ಇವರ ಅಂಡರ್ನಲ್ಲೇ ಬರೋದ್ರಿಂದಾಗಿ ಅವರು ಇದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ, ನಮ್ಮ ವರದಿ ಬಂದ ಬಳಿಕ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ತಾವು ನೋಡಿದಿರಿ ಆ ಶಾಲೆ ಚಿತ್ರಣ ಹೇಗಿದೆ ಅಂತೇಳಿ. ಒಂದು ಚಿತ್ರಮಂದಿರದಲ್ಲಿ ಸುಮಾರು 6ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಬಂದಿತ್ತಾ ಇದು ಹೇಗೆ? ಸರ್, ನಾನು ಕಳೆದ 1.5 ತಿಂಗಳಿಂದ ಈ ಹುದ್ದೆಗೆ ಬಂದ ನಂತರ ಗಮನಕ್ಕೆ ಬಂದ ತಕ್ಷಣವೇ ನಾನು ಕಳೆದ ತಿಂಗಳು 20ನೇ ತಾರೀಕಲ್ಲಿ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ಗಮನಿಸಲಾಯಿತು. ಗಮನಿಸಿ ಆ ಒಂದು ಪಟ್ಟಣ ತುಂಬ ಚಿಕ್ಕ ಪಟ್ಟಣ ಆಗಿದ್ದರಿಂದಾಗಿ 250 ಮಕ್ಕಳಿಗೆ ವಸತಿ ಪ್ಲಸ್ ಶಾಲೆ ಎರಡನ್ನೂ ಕೂಡ ಅಕಾಮಿಡೇಟ್ ಮಾಡ್ತಕ್ಕಂಥ ಕಟ್ಟಡನ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅವರು 2020ರಲ್ಲಿ ಆ ಕಟ್ಟಡಕ್ಕೆ ಈ ಹಿಂದೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿನ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕಟ್ಟಡ ನಮಗೆ ಇದಕ್ಕಿಂತನೂ ಒಳ್ಳೆ ಕಟ್ಟಡ ಸಿಗಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅನ್ನೋದನ್ನ ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರಿಗೆ ತಿಳಿಸಿಬಿಟ್ಟು ಉತ್ತಮ ಕಟ್ಟಡನ ಹುಡುಕ್ಲಿಕ್ಕೆ ತಿಳಿಸಿದ್ದೀವಿ. ಜೊತೆಗೆ ಅಲ್ಲಿವರೆಗೂ ನಮಗೆ ಹೊಸ ಕಟ್ಟಡ, ಇನ್ನೊಂದು ಕಟ್ಟಡ ಸಿಗುವವರೆಗೂ ಕೂಡ ಇರ್ತಕ್ಕಂಥ ಕಟ್ಟಡನ ಸರಿಪಡಿಸ್ಕೊಂಡು ಮತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಜೊತೆಗೆ 2017ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ 6 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಹೊಸ ಕಟ್ಟಡ ಕಟ್ಟಲಿಕ್ಕಾಗಿ. ಸೊ ಅದಕ್ಕೆ ಅನುದಾನ ಬಂದ ನಂತರ ಹೊಸ ಕಟ್ಟಡ ನಿರ್ಮಾಣ